ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ ಗೌತಮ್, ಯಾಕಪ್ಪ ತಿಂಡಿ ತಿಂದೆ ಹೋದೆ ಅಂತೆ? ಇಲ್ಲಮ್ಮ, ಅದು ಯಾಕೋ ಹಸಿವಿರ್ಲಿಲ್ಲ. ಅಲ್ಲ ಗೌತಮ್, ನೀನು ಹೀಗೆಲ್ಲ ಮಾಡಿ ನಿನ್ನ ಆರೋಗ್ಯ ಹಾಳಾದ್ರೆ ಹೇಗೆ ಹೇಳು? ಊಟ ತಿಂಡಿ ಹೀಗೆಲ್ಲ ಮಿಸ್ ಮಾಡಬಾರ್ದು, ಅದರಲ್ಲೂ ಬ್ರೇಕ್ಫಾಸ್ಟ್ ಅಂತೂ ಮಿಸ್ ಮಾಡಲೇಬಾರ್ದು. ಗೊತ್ತಮ್ಮ, ಬಟ್ ನಾನು ಇಡೀ ದಿವಸ ಇವತ್ತು ಉಪವಾಸ ಮಾಡಬೇಕು ಅಂತಿದ್ದೀನಿ. ಉಪವಾಸ ಮಾಡ್ತಾ ಇದೀಯಾ? ಅಮ್ಮ, ನಾನು ಉಪವಾಸ ಮಾಡೋದ್ರಿಂದ ಭೂಮಿಕಾ ಅವ್ರಿಗೆ ದೇವರ ಅನುಗ್ರಹ ಸಿಕ್ಕಿ ಅವ್ರಿಗೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ನಾನು ಯಾಕೆ ಉಪವಾಸ ಮಾಡಬಾರ್ದು ಅನ್ಸಿ ಮಾಡ್ತಾ ಇದ್ದೀನಮ್ಮ. ಸರಿನಪ್ಪ. ಅಮ್ಮ, ಅಂದರೆ ಈ ವಿಷಯ ಇವನು ಭೂಮಿಕಾಗೆ ಹೇಳಲಿಲ್ಲ. ಇವನಿದೇ ಚಿಂತೆಯಲ್ಲಿದ್ದಾನೆ ಅಂತಂದರೆ ನಮ್ಮ ಪ್ಲ್ಯಾನ್ ಖಂಡಿತವಾಗ್ಲೂ ವರ್ಕೌಟ್ ಆಗುತ್ತೆ. ಗೆಳೆಯ, ಲೈಫಲ್ಲಿ ನೀನು ಯಾವತ್ತೂ ಹಸಿವು ಅನ್ನೋದೇ ನೋಡಿಲ್ಲ. ಊಟ ತಿಂಡಿನ ಇಷ್ಟಪಟ್ಟು ಹೊಟ್ಟೆ ತುಂಬ ತಿಂತಾ ಇದ್ದೆ. ಅಂಥದ್ರಲ್ಲಿ ಇವತ್ತು ಅತ್ತಿಗೆಗೋಸ್ಕರ ಉಪವಾಸ ಇದೆಯಾ ಅಂದರೆ ಇದು ಯಾವ ತಪಸ್ಗೂ ಕಡಿಮೆ ಇಲ್ಲ ಕಣೋ. ಇದು ನಿಜಕ್ಕೂ ಅತ್ತಿಗೆಗೆ ಬಲ ಕೊಡುತ್ತೆ. ಮನಸ್ಸಾರೆ ಮಾಡೋ ಪ್ರಾರ್ಥನೆಗೆ ಅಷ್ಟು ಶಕ್ತಿ ಇದೆ ಕಣೋ. ಒಳ್ಳೆದಾಗುತ್ತೆ. ಅರ್ಚಕರ ಒಂದು ನಿಮಿಷ ಬನ್ನಿ. ಇಲ್ಲಿ ಅವ್ರು ಏನು ಮಾಡ್ತಾ ಇದಾರೆ? ಅವ್ರು ಇಷ್ಟಾರ್ಥ ಸಿದ್ಧಿ ಆಗಲಿ ಅಂತೇಳಿ ಉರುಳು ಸೇವೆ ಮಾಡ್ತಿದ್ದಾರೆ. ಉರುಳು ಸೇವೆ ಮುಗಿದಾದ್ಮೇಲೆ ನೆಲದ ಮೇಲೆ ಅನ್ನ ಬಡಿಸ್ಕೊಂಡು ಅದೇ ಮಹಾಪ್ರಸಾದ ಅಂತ ಸ್ವೀಕರಿಸ್ತಾರೆ. ಇದೆಲ್ಲ ಫಲಿಸುತ್ತಾ? ಖಂಡಿತ. ಭಾವನೆನೇ ಭಗವಂತ. ಒಳ್ಳೇದಾಗತ್ತೆ ಅನ್ನೋ ಭಾವನೆ ಇದ್ದರೆ ಖಂಡಿತ ಒಳ್ಳೇದಾಗತ್ತೆ. ನಾವು ಅದನ್ನು ಪ್ರಾಮಾಣಿಕವಾಗಿ ಶುದ್ಧ ಮನಸ್ಸಿಂದ ಮಾಡಬೇಕಷ್ಟೆ. ದೇವ್ರು ಹೊಲಿದ್ರೆ ಒಣಗೋಗಿರೋ ಮರನೂ ಕೂಡ ಚಿಗುರುತ್ತೆ ಅಂತ ಹೇಳ್ತಾರೆ. ಭಕ್ತಿಗೆ ಅಸಾಧ್ಯವಾಗಿರೋದು ಯಾವುದೂ ಇಲ್ಲ. ಹಾಗೆ ನೋಡಿದ್ರೆ ಭಕ್ತಿ ಅನ್ನೋದು ದೇವ್ರಿಗಿಂತ ದೊಡ್ಡದು. ಭಕ್ತಿಯಿಂದ ಬೇಡ್ಕೊಳ್ಳಿ, ಉಳಿದಿದ್ನ ಆ ಭಗವಂತನ ಮೇಲೆ ಬಿಡಿ. ಎಲ್ಲ ಅವ್ನು ನೋಡ್ಕೊತಾನೆ. ಒಳ್ಳೇದಾಗಲಿ. ದೇವ್ರೆ, ನಿನ್ನ ಸನ್ನಿಧಿಯಲ್ಲಿ ಉರುಳು ಸೇವೆ ಮಾಡಿ ನೆಲದ ಮೇಲೆ ಅನ್ನ ಹಾಕೊಂಡು ತಿಂತೀನಿ. ಭೂಮಿಕಾ ಅವ್ರಿಗೆ ಅಂಟ್ಕೊಂಡಿರೋ ಈ ಕಂಟಕನ ದಯವಿಟ್ಟು ದೂರ ಮಾಡಪ್ಪ. ಗೆಳೆಯ, ಏನಾದರೂ ಬೇಡ್ಕೊಂಡೇನು? ಹರಕೆ ಹೊತ್ಕೊಂಡೆ. ಹರಕೆನಾ? ನಾನು ಉರುಳು ಸೇವೆ ಮಾಡ್ತೀನಿ, ನೆಲದ ಮೇಲೆ ಅನ್ನ ತಿಂತೀನಿ. ನಿನ್ನಿಂದ ಇವೆಲ್ಲ ಸಾಧ್ಯ ಏನೋ? ಇಷ್ಟೆಲ್ಲ ಕಣ. ಭೂಮಿಕಾ ಅವ್ರಿಗೆ ಒಳ್ಳೇದಾಗುತ್ತೆ ಅಂದರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಒಟ್ಟಲ್ಲಿ ಅವ್ರು ಚೆನ್ನಾಗಿರ್ಬೇಕಷ್ಟೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗಿರಿ, ನಾನು ಹೇಳಿ ಮಾಡಿಸ್ದಂಗಿದೆ ಅಲ್ವಾ? ಹೇ, ಟೈಟ್ ಆಗುತ್ತೆ. ಲೂಸಾಗಿ ಹಾಕೊಂಡು ಹೋಗಿ ಎಲ್ಲರ ಎದುರುಗಡೆ ಬಿದ್ದೋಗ್ಬಿಟ್ರೆ ನಿಮ್ಮ ಮರ್ಯಾದೆನೇ ಅಲ್ವಾ ಹೋಗೋದು? ಗಿರಿ, ಆ ಡೀಲಿಂಗ್ ರಾಜು ದಿನ ಎಲ್ಲರ ಮುಂದೆ ಬಾಯಿಗೆ ಬಂದಂಗೆ ಬೈತಾ ಇರ್ತಾನೆ. ಹಾಗಾಗಿ ಅಲ್ಲಿ ಮರ್ಯಾದೆ ಅನ್ನೋದೇ ಉಳಿದಿಲ್ಲ. ಕಾರಣ ಇಲ್ಲದೆ ಕಾಲ್ ಕೆರ್ಕೊಂಡು ಕರೆದು ಬೈತಾರ ಆ ಡೀಲಿಂಗ್ ರಾಜು. ಹೋಗೋದು ಅವ್ರ ಮರ್ಯಾದೆನೇ ಹೊರತು ನಿಮ್ದಲ್ಲ. ಅದು ಸರಿ. ಕರೆದರೂ ಬಾರದವನನ್ನ ಕರೆದು ಹೋಗಿರುವವನೇ ಡೀಲಿಂಗ್ ರಾಜ. ಲೇ, ಸ್ಕೂಲ್ಗೆ ಹೋಗೋ ಸ್ಕಂದನೇ ಅವನ ಯೂನಿಫಾರ್ಮ್ನ ಅವನು ಹಾಕ್ಕೊಂಡು ಹೋಗ್ತಾನೆ. ನಿನಗೆ 3.5 ಕತ್ತೆ ವಯಸ್ಸಾಗಿದೆ. ನಿನಗೆ ನೀನು ಹೆಂಡತಿ ಡ್ರೆಸ್ ಮಾಡ್ಬೇಕನ್ನೋ ಅಯೋಗ್ಯ. ಅಪ್ಪ, ಯಾಕಪ್ಪ ಪದೇ ಪದೇ ಕತ್ತೆ ಎಸ್ಯ? ಅದ್ರ ಬದಲು ಹುಲಿ ಅಂತ ಹೇಳು. ಕಡೆ ಪಕ್ಷ ಟೈಗರ್ ಅನ್ನು. ಐ ಬಿ ಹ್ಯಾಪಿ. ಹುಲಿ ಯಾವ? ನೀನು. ಅಫ್ಕೋರ್ಸ್. ನೀ ಹುಲಿ ಅಲ್ಲ, ಇಲಿ. ಅಯೋಗ್ಯ ತಂದು. ಮಾವ, ನನ್ನ ಮುಂದೆ ಇವ್ರಿಗೆ ಬೈಬೇಡಿ, ನಂಗೆ ಬೇಜಾರಾಗುತ್ತೆ. ಎಂಥ ಮಾಡ್ದಿ. ಬೇಕಾದ್ರೆ ನಾನು ಆಚೆ ಹೋಗಿರ್ತೀನಿ, ಬೈದಾದ್ಮೇಲೆ ಒಂದು ಕೂಗ್ ಹಾಕಿ ಬರ್ತೀನಿ.
ಎಂಥ ಮಾಡ್ದಿ ತಗೊಳಮ್ಮ ಇದನ್ನೆಲ್ಲ ಹಾಕು ಚೆನ್ನಾಗಿ ಕಾಣ್ತಾನೆ. ಮಾವ ಇದನ್ನೆಲ್ಲ ಹಾಕ್ಬಿಟ್ರಂತೂ ಥೇಟ್ ಕಾರ್ಡ್ ಮನುಷ್ಯನೇ. ಇದನ್ನು ಹಾಕದೆ ಹೋದ್ರೂ ಕಾಡು ಮನುಷ್ಯನೇ. ಅಪ್ಪ ಯಾಕೆ ಹಿಂಗೆ ಬೈತಾ ಇದೆಯಾ? ಬೈತಾ ಇಲ್ಲ ಕಣೋ, ಹೊಗಳ್ತಾ ಇದ್ದೀನಿ. ಕಾಡು ಮನುಷ್ಯ ಅಂದ್ರೆ ಯಾರು? ನಮ್ಮ ಪೂರ್ವಿಕರು, ಹಿಂದೆ ಗುಹೆಗಳಲ್ಲಿ ವಾಸ ಮಾಡ್ತಿದ್ದ ಆದಿಮಾನವರು. ಅವರಿಂದಲೇ ಅಲ್ವಾ ನಾವು? ರೀ, ನೀವೇ ಹೇಳ್ತಿದ್ರಿ ಸ್ಕಂದ ನಿಮ್ಮ ತಂದೆ ಥರ ಅಂತ. ನಿಮ್ಮ ತಂದೆ ನಿಮ್ಮನ್ನ ಅವ್ರ ತಂದೆಗೆ ಹೋಲಿಸ್ದೆ ಪೂರ್ವಿಕರಿಗೆ ಹೋಲಿಸ್ತಿದ್ದಾರೆ ಕಾಡ್ ಮನುಷ್ಯ ಅಂತ. ಗಿರಿ, ಕಾಡು ಮನುಷ್ಯ ಅಲ್ಲ, ಕಾರ್ಡ್ ಮನುಷ್ಯ. ಮಿಡ್ಲ್ ಕ್ಲಾಸ್ ಜವಾಬ್ದಾರಿ ಹೊತ್ಕೊಂಡಿರೋ ಪ್ರತಿಯೊಬ್ಬನೂ ಕಾರ್ಡ್ ಮನುಷ್ಯ. ಎಲೆಕ್ಷನ್ ಕಾರ್ಡು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ರೇಷನ್ ಕಾರ್ಡು, ಎಲ್ಲ ಕಾರ್ಡುಗಳ ಸರಮಾಲೆಯನ್ನೇ ಹಾಕ್ಕೊಂಡಿರ್ತೀವಿ. ಬೇಕಾದ್ರೆ ಮನೆ ಮುಂದೆ ಬೋರ್ಡ್ ಹಾಕ್ಬೋದು, ಕಾರ್ಡನ್ನು ಬಳಸಿ ವಾರ್ಡನ್ನು ಉಳಿಸಿ ಅಂತ. ಅಮ್ಮ ಗಿರಿಜಾ, ಹೀಗೆ ಬಿಟ್ರೆ ಒಂದು ಭಾಷಣ ಮಾಡ್ತಾನೆ ಇರ್ತಾನೆ. ಬೇಗ ರೆಡಿ ಮಾಡಿ ಕಳ್ಸಮ್ಮ. ಮಾವ ಹಿಡ್ಕೊಳ್ಳಿ. ಆಹಾ ಆಹಾ, ಒರಿಜಿನಲ್ ಕಾರ್ಡ್ ಮನುಷ್ಯರು ನಿನ್ನೆ ನಾನು ನೋಡ್ಬಿಟ್ರೆ ಅವರೇ ಭಯ ಪಟ್ಬಿಡ್ತಾರೆ. ಇಲ್ಲ ಕಣ, ಬೈತಾ ಇಲ್ಲ ಕಣೋ, ನನ್ನ ಕಣ್ಣೇ ನಿನ್ನ ಬಿಡುತ್ತೆ ಕಣೋ. ಕೊಂದ ಪುಟ್ಟ. ಸಂಕ್ರಾಂತಿ ಹಬ್ಬದ ದಿವಸ ಹೊಸ ಬಟ್ಟೆ ಹಾಕೊಂಡು ನಿನ್ ಮುಂದೆ ಬಂದಾಗ ನನ್ನ ಕಣ್ಣೇ ಬೀಳುತ್ತೆ ಅಂತ ಹೇಳಿದಿದ್ರೆ ಖುಷಿ ಪಡ್ತಾ ಇದ್ದೆ. ಕಾಡು ಮನುಷ್ಯನ್ ಗೆಟಪ್ಪಲ್ಲಿ ಇದ್ದೀನಿ, ಕಣ್ಣು ಬೀಳುತ್ತಂತೆ ಕಣ್ಣು. ಏನ್ ಹೇಳೋಣ ನಿನಗೆ? ಸಿಂಪಲ್ ಆಗಿ ಥ್ಯಾಂಕ್ಸ್ ಹೇಳ್ಬಿಡು. ಥ್ಯಾಂಕ್ಸು, ಆಫೀಸಿಂದ ಬಂದ್ಮೇಲೆ ಹೇಳ್ತೀನಿ. ಈಗ ಬರ್ತೀನಿ. ಅಯ್ಯೋ ರೀ, ಒಂದ್ ನಿಮಿಷ ಬಂದೆ. ಎಲ್ಲ ಸರಿ ಇದೆ ಇಲ್ಲ? ಇನ್ನೇನು ಬ್ಯಾಲೆನ್ಸ್ ಇದೆ? ಬಂದೆ ತಡಿಯ ಚಂದ ಕೊಂಡ್ಕೊಂಡು ನೀನು. ರೀ ತಗೊಳ್ಳಿ. ಇದೇನು ಜೋಳಿಗೆ ಕೊಡ್ತಾ ಇದೆಯಾ? ಅಯ್ಯೋ, ನಿಮ್ ಗೆಟಪ್ಗೆ ಆಫೀಸ್ ಬ್ಯಾಗ್ ಸೂಟ್ ಆಗಲ್ಲ, ಅದಕ್ಕೆ ಆಫೀಸ್ ಬ್ಯಾಗ್ನ ಈ ಜೋಳಿಗೆ ಒಳಗಡೆ ಇಟ್ಟಿದ್ದೀನಿ. ಕರೆಕ್ಟ್ ಆಗಿರುತ್ತೆ, ತಗೊಳ್ಳಿ. ವೆರಿ ಅಥೆಂಟಿಕ್. ಹಾಗಾದ್ರೆ ಫ್ಯಾನ್ಸಿ ಡ್ರೆಸ್ ಅಲ್ಲಿ ನನಗೆ ಫಸ್ಟ್ ಪ್ರೈಸ್. ಅನುಮಾನನೇ ಬೇಡ, ನೀನು ಹುಟ್ಟಿದಾಗಲೇ ನಿನಗೆ ಫಸ್ಟ್ ಪ್ಲೇಸ್ ಕೊಟ್ಬಿಟ್ಟೆ ಕಣೋ. ಯಾವ ಕ್ಯಾಟಗರಿಲಿ? ಕಾಡ್ ಮನುಷ್ಯನ ಕ್ಯಾಟಗರಿಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಭಾವನಾ ಅಮ್ಮ, ನಾನು ಗೌಡ್ರ ಜೊತೆ ಮಾತಾಡ್ಬೇಕಿತ್ತು. ಸರಿ. ಹಲೋ. ಓ ಅಂಕಲ್. ಪಾಪು, ಏನವಾ ಊಟ ಮಾಡ್ದ? ಮಾಡ್ದೆ ಅಂಕಲ್, ನೀವು ಮಾಡಿದ್ರಾ? ಹಾ ಮುದ್ದಮ್ಮ, ಮಾಡ್ದೆ. ಓಕೆ, ಗುಡ್ ನೈಟ್. ನಾನು ಭಾವನಮ್ಮಂಗೆ ಕೊಡ್ತೀನಿ. ಹಾ, ಕೊಡವ. ಹಲೋ ಗೌಡ್ರೆ, ಏನು ಮಾಡ್ತಿದ್ದೀರಾ? ಏನಿಲ್ಲ ಮೇಡಮ್. ನೀವೇನೋ ಬೇಜಾರಾಗಿದ್ದೀರಾ ಅನಿಸ್ತಾ ಇದೆ. ಏನಾಯ್ತು? ಅದು ನಾನೊಂದು ದಿನ ಹೇಳಿದ್ನಲ್ಲ ಮೇಡಮ್, ನಾನೊಂದು ಹುಡುಗಿನ ಪ್ರೀತಿ ಮಾಡ್ತೇವನಿ ಅಂತ. ಹೌದು, ನೀವು ಹೇಳಿದ್ರಿ. ಏನಾಯ್ತು? ಆ ಹುಡುಗಿಗೆ ನಿಮ್ಮ ಪ್ರೀತಿ ವಿಷಯ ಹೇಳಿದ್ರಾ? ಅಯ್ಯೋ, ಅವ್ರಿಗೆ ಹೇಳೋಕೆ ಆಯ್ತಿಲ್ಲ ಮೇಡಮ್. ಏನೋ ಒಂದು ಎಡವಟ್ ಆಯ್ತದೆ. ಈಗ ನಮ್ಮ ಮನೇಲಿ ಬೇರೆ ಹೊಸ ಪ್ರಾಬ್ಲಮ್ ಶುರುವಾಗದೆ. ಪ್ರಾಬ್ಲಮ್ಮಾ? ಏನು ಗೌಡ್ರೆ? ನಮ್ಮ ಮನೇಲಿ ನಾಳೆ ಹೆಣ್ಣು ಹುಡುಕ್ ಹೋಗುಮ ಅಂತ ಒಂದೇ ಸಮ ಹಿಂಸೆ ಕೊಡ್ತಾವ್ರೆ. ನನ್ಗೇನು ಮಾಡಬೇಕು ಅಂತ ಗೊತ್ತಾಯ್ತಲ್ಲ. ಅದನ್ನೇ ಯೋಚನೆ ಮಾಡ್ತಾ ಕುಂತಿದ್ದೆ, ಅಷ್ಟರಲ್ಲಿ ನೀವು ಫೋನ್ ಮಾಡಿದ್ರಿ. ಇದಕ್ಕೆ ನನ್ನ ಹತ್ರ ಉಪಾಯ ಇದೆ. ಉಪಾಯನಾ? ಅದೇನಂತ ಹೇಳಿ ಪುಣ್ಯ ಕಟ್ಕೊಳ್ಳಿ ಮೇಡಮ್. ಒಂದು ಕೆಲಸ ಮಾಡಿ, ಒಂದು ಈರುಳ್ಳಿ ತಗೊಂಡು ಅದನ್ನು ಕಟ್ ಮಾಡಿ ನಿಮ್ಮ ತೋಳ್ ಹತ್ರ ಇಟ್ಕೊಳ್ಳಿ. ಆ ಶಾಖಕ್ಕೆ ನಿಮಗೆ ಜ್ವರ ಬಂದಂಗೆ ಆಗುತ್ತೆ. ಹೆಣ್ಣು ನೋಡೋದನ್ನ ತಪ್ಪಿಸ್ಕೋಬಹುದು. ಈರುಳ್ಳಿ ಹಿಂಗೂ ಮಾಡದ ಮೇಡಮ್? ಹೌದು, ನಾನು ಚಿಕ್ಕವಳಿದ್ದಾಗ ಸ್ಕೂಲಿಗೆ ರಜಾ ಹಾಕಬೇಕು ಅಂದಾಗ ಹೀಗೆ ಮಾಡ್ತಿದ್ದೆ.
ಆಹಾ ಕಿಲಾಡಿ ಮೇಡಮ್ ನೀವು. ಸರಿ ನೀವು ಟ್ರೈ ಮಾಡಿ. ಈಗ ನನ್ಗೆ ಅದೇ ಕೆಲಸ ಮೇಡಮ್, ಹಂಗೆ ಮಾಡ್ತೀನಿ. ಸರಿ ಗೌಡ್ರೆ. ಆಹಾ ಬೇರೆ ಹುಡುಗಿನ ನೋಡಕ್ ಹೋಗ್ಬಾರ್ದು ಅಂತ ನಮ್ಮ ಹುಡುಗಿನೇ ನಂಗೆ ಅಡಿಗೆ ಕೊಡ್ತಾವಳೆ. ಇದಕ್ಕಿಂತ ಅದೃಷ್ಟ ಬೇಕಾ? ಈರುಳ್ಳಿ, ಐ ಆಮ್ ಕಮಿಂಗ್. ಯಾ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನೆನ್ನೆ ಆಗಿದ್ದ ಘಟನೆಯಿಂದ ನೀವಿನ್ನೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರಾ ಅನ್ಕೊಂಡಿದ್ದೆ. ಬಟ್ ನಿಮ್ಮ ಮುಖದಲ್ಲಿ ಖುಷಿ ನೋಡಿ ನನಗೂ ಖುಷಿ ಆಗ್ತದೆ. ನನ್ನ ದೇವತೆ ಖುಷಿಯಾಗಿದ್ದರೆ ನಾನು ಖುಷಿಯಾಗಿರ್ತೀನಿ. ಒಂದು ನಿಮಿಷ ಬಂದೆ. ಕಾಫಿ. ಥ್ಯಾಂಕ್ ಯು. ನಿಮ್ಮ ಜೊತೆ ಖುಷಿನ ಅನುಭವಿಸೋಕ್ಕೆ ದೇವ್ರು ಅವಕಾಶ ಮಾಡಿಕೊಟ್ಟಿರುವಾಗ ಅದನ್ನು ನಾನು ಕಳ್ಕೊತೀನಾ? ನಿಮ್ಮ ದೇವರು ನಿಮ್ಮನ್ನು ಖಂಡಿತ ಕೈ ಬಿಡಲ್ಲ. ನಿಮಗೆ ತೊಂದರೆ ಆದರೆ ಬರೀ ನಾನಷ್ಟೇ ಅಲ್ಲ, ದೇವರು ಸಹಿಸಲ್ಲ ಅಂತ ಅನ್ಸುತ್ತೆ. ಏನು ಹೇಳ್ತಿದ್ದೀರಾ? ನಿನ್ನೆ ರಾತ್ರಿ ನಿಮ್ಮನ್ನು ರೇಗಿಸಿದ್ರಲ್ಲ, ಅವ್ರಿಗೆ ನಿಮ್ಮ ದೇವರು ಶಿಕ್ಷೆ ಕೊಟ್ಬಿಟ್ಟಿದ್ದಾನೆ. ಏನಾಯ್ತು ಅವ್ರಿಗೆ? ನಿನ್ನೆ ನಮ್ಮ ಜೊತೆ ತರಲೆ ಮಾಡಿದ ಮೇಲೆ ಅವರೆಲ್ಲ ಎಲ್ಲೋ ಹೋಗಿದ್ರು ಅಂತ ಅನ್ಸುತ್ತೆ. ಯಾವುದೋ ಒಂದು ಕಾರ್ ಬಂದು ಹಿಟ್ ಆ್ಯಂಡ್ ರನ್ ಮಾಡಿ ಹೋಗಿದ್ದಾನೆ. ಆಕ್ಸಿಡೆಂಟ್ ಆದಮೇಲೆ ಪೊಲೀಸ್ನವರು ಜೀವ ಉಳಿಯುತ್ತೋ ಇಲ್ವೋ ಅಂತ ಸಂಶಯ ಪಡ್ತಾ ಇದ್ದಾರೆ. ಪ್ರಾಣ ಉಳಿದ್ರೂ ಇನ್ನೊಂದು ಸರ್ತಿ ಇನ್ನೊಂದು ಹುಡುಗಿ ತಂಟೆಗೆ ಅವ್ರು ಖಂಡಿತ ಹೋಗಲ್ಲ. ನಿಮ್ಮ ದೇವರು ಹಾಗೆ ಶಿಕ್ಷೆ ಕೊಟ್ಟಿದ್ದಾನೆ ನೋಡಿ. ಆದರೂ ನಾನು ನಂಬಿದ ದೇವರು ನನ್ನ ಕೈ ಬಿಡಲಿಲ್ಲ. ಇನ್ಮೇಲೆ ಯಾವತ್ತೂ ನಿಮ್ಮನ್ನ ಆಚೆ ಕರ್ಕೊಂಡು ಹೋಗಿ ನನ್ನ ಅಂತ ಕೇಳೋದಿಲ್ಲ. ಇಷ್ಟು ಪ್ರೀತಿ ಮಾಡೋ ನಿಮಗೆ ನಾನು ನೋವು ಕೊಡಲ್ಲ, ಮನೇಲೇ ಇರ್ತೀನಿ. ಇದರಲ್ಲೇ ಗೊತ್ತಾಗುತ್ತೆ ನನ್ನ ಚಿನ್ನು ಮರಿ ನನ್ನ ರಾತ್ರಿ ಎಷ್ಟು ಭಯಪಟ್ಟಿತ್ತು ಅಂತ. ಯೋಚನೆ ಮಾಡಬೇಡಿ, ಇನ್ಮೇಲೆ ಮತ್ತೆ ಯಾವತ್ತೂ ಹಾಗಾಗೋದಿಲ್ಲ. ನಾನು ನಿಮ್ಮ ಜೊತೆ ಇರ್ತೀನಿ. ಸರಿ, ನೀವು ಬೇಗ ಹೋಗಿ ರೆಡಿಯಾಗಿ ನಾನು ಅಷ್ಟರಲ್ಲಿ ಪೂಜೆ ಮುಗಿಸ್ತೀನಿ. ಕಾಫಿ ಮುಗಿಸಿ. ಹೇಳಿ. ನೋ ವೇ, ಆಕ್ಸಿಡೆಂಟ್ ಮಾಡಿದ ಕಾರನ್ನು ನಾನು ಇಟ್ಕೊಳ್ಳೋದಿಲ್ಲ. ಅದನ್ನು ಮಾರ್ಬಿಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಮಾಡಿದಕ್ಕೆಲ್ಲ ರಿಯಲಿ ಸಾರಿ. ಐ ಲವ್ ಯು ಶ್ರೀ. ಚಂದ್ರಂಗೆ ಸೈಡ್ ಹೊಡೆದಂಗಿದ್ದೀರಾ ಮಿಸ್ ನೀವು. ಎದುರಿಗೆ ಬಂದೊಡನೆ ಬೇಡಪ್ಪ, ಯಾಕೆ ಬೇಕು? ಏನ್ ಶ್ರೀ? ಅಲ್ಲ, ಓದ್ಕೊಳಕ್ ಕರ್ಕೊಂಡ್ಬಂದು ಇವನು ಬೇರೆನೇ ಯೋಚನೆ ಮಾಡ್ತಾವನೆ ಅಂತ ಕೆಂಪಿ ಏನ ಮುನ್ಸ್ಕೊಬಿಟ್ರ. ಏನಂದ್ರಿ? ಏನ್ ಮಾಡ್ತಿದ್ದೀರಾ ಶ್ರೀ?
ಮಿಸ್ಸು, ಈ ಪಿರುತಿ ಮಾಡೋರು ಚಂದ್ರನ್ ಜೊತೆ ಅವ್ರ ಪಿರುತಿ ಮಾಡೋರನ್ನ ಯಾಕೆ ಹೋಲ್ಸ್ಕೋತಾರಂತ ಇವತ್ತು ಗೊತ್ತಾಯ್ತು. ಹೌದಾ? ಯಾಕೆ? ಯಾಕಂದ್ರೆ ನಾನು ಹೇಳಲ್ಲಪ್ಪ. ಹೇಳಿ ಶ್ರೇ. ನೀವು ಕೋಪ ಮಾಡ್ಕೋಬಾರ್ದು. ಮಾಡ್ಕೊಳ್ಳಲ್ಲ. ಬೇಡಪ್ಪ, ಯಾಕೆ ಬೇಕು? ಶ್ರೀ, ನಾನು ನಿಮ್ಮ ಪ್ರೀತಿ ಮಾಡ್ತಿದ್ದೀನಲ್ವಾ, ಹೇಳಿ. ಹಬ್ಬ, ಈಗ ಹೊಸಿ ಧೈರ್ಯ ಬಂತು. ಈಗ ಹೇಳ್ತೀನಿ. ಈ ಹುಣ್ಣಿಮೆಯಲ್ಲಿ ಹಾಲಿನ ನೊರೆ ಹಂಗೆ ಹೊಳಿತಿದ್ದೀರ. ಚಂದ್ರನ್ ಕಿರಣ ಕರಳೋ ನೈದಿಲೆ ಹಂಗೆ ಗಮ್ ಬಿಡ್ತಿದ್ದೀರ. ರಾತ್ರಿ ನೀಲಾಕಾಶದಲ್ಲಿ ಹೊಳೆಯೋ ಚಂದ್ರನಂಗೆ ನನ್ನ ಕಣ್ ಕುಗ್ತಿದ್ದೀರ. ಬೀಸ್ತಿರೋ ಈ ತಂಗಾಳಿ ನಿಮ್ಮ ಮಾತನ್ನ ಒಳ್ಳೆ ಸೋಬಾನೆ ಹಂಗೆ ನನ್ನ ಕಿವಿನಾಗೆ ಗುಂಗ್ಬಿಡ್ತೈತೆ. ಆಕಾಶದಾಗ ನಕ್ಷತ್ರಗಳು ಬೀಸ್ಕೊಡ್ತೈತೆ. ಈ ದೀಪದ ಬೆಳಕಿನಾಗೆ ಬಂಗಾರದಂಗೆ ಕಾಣಿಸ್ತಿದ್ದೀರ. ದಿಟ್ಟ ಹೇಳ್ತೀವಿ ಮಿಸ್ಸು, ಇವತ್ತು ನೀವು ನನ್ನ ಕಣ್ಗೆ ದೇವತೆ ಹೆಂಗೆ ಕಾಣಿಸ್ತಿದ್ದೀರ. ಕಣ್ಣಿಗೆ ನಿನ್ನ ನೋಡುತ್ತವಕ ಎದುರಲಿ ನಿಂತಿರೆ ಏಕೋ ಏನೋ ಪುಳಕ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ಏನ್ ಇಷ್ಟೊಂದು ಹೂ ಮುಡಿಸ್ತಾ ಇದ್ದೀರಾ? ತಲೆ ಭಾರ ಆಗುತ್ತೆ. ಓ, ನಿನ್ಗೊಂದು ವಿಷಯ ಗೊತ್ತಾ? ಹೆಣ್ಮಕ್ಳು ತಲೆ ತುಂಬ ಹೂ ಮುಟ್ಕೊಂಡ್ರೆ ಗಂಡು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಮಾವಂಗೆ ಇಷ್ಟ ಆಗುತ್ತಾ? ಇಷ್ಟ ಆಗದೇನೆ ಖಂಡಿತ ಇಷ್ಟ ಆಗುತ್ತೆ. ಇರು, ನಮ್ಮ ಹುಡುಗಿಗೆ ಯಾರು ಕೆಟ್ಟ ದೃಷ್ಟಿನೂ ಬೀಳ್ಬಾರ್ದು ಅಂತ ದೃಷ್ಟಿ ಬಟ್ಟಿಡ್ತೀನಿ. ಅಳಿಯಂದ್ರೆ, ವಾಚು ನಿಮಗೋಸ್ಕರ ತಂದಿರೋದು. ನಿಮ್ಮಿಬ್ಬರು ಮದುವೆ ಯಾವಾಗಲೂ ಆಗಬೇಕಿತ್ತು ಅಳಿಯಂದ್ರೆ. ಆ ಶಿವ ಈಗಲಾದ್ರೂ ಕಂಡುಬಿಟ್ನಲ್ಲ ಅನ್ನೋದೇ ಒಂದು ದೊಡ್ಡ ಸಮಾಧಾನ. ಇದು ಮನೆನ ನರ್ಕನ ಅಂತ ನನಗೆ ಡೌಟ್ ಆಗ್ತಿದೆ. ನನ್ನ ಗಂಡಂಗೆ ಇನ್ನೊಂದು ಮದುವೆ ಮಾಡೋಕ್ಕೆ ಮನೆಯವರೆಲ್ಲ ಟೊಂಕ ಕಟ್ಕೊಂಡು ನಿಂತಿದ್ದಾರೆ. ನಾನು ಬದುಕಿರುವಾಗಲೇ ಎಂಗೇಜ್ಮೆಂಟ್ಗೆ ಇಷ್ಟೊಂದು ಸಂಭ್ರಮ ಪಡ್ತಿದ್ದಾರೆ. ಏನು ಹೇಳಲಿ ಇವ್ರಿಗೆ? ಅಲ್ಲೋಡು ಬಾಳಣ್ಣ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನಲ್ವಾ? ನನ್ ಕಣ್ಣ ತಾಕತ್ತೆ ನಿನಗೆ. ಒಂದ್ ಬಾಸಿಂಗ ಕಟ್ಬಿಟ್ರೆ ತೇಟ್ ಮದುಮಗನೇ. ಈಗ್ಲೇ ಪಿ 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 ಡುಮ್ 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 ಅಂತ ಅನ್ನಿಸ್ಬಿಡ್ಬೋದಿತ್ತು. ಅತ್ತೆ, ಮೊದಲೇ ಮಾತಾಡ್ಕೊಂಡ್ಬಿಟ್ಟಿದ್ರೆ ಈ ಟೈಮಲ್ಲೇ ಮದುವೆನೂ ಮಾಡ್ಬಿಡ್ಬೋದಾಗಿತ್ತು. ಇಲ್ಲ ಇಲ್ಲ, ಬಾವನ್ ಮದ್ವೆ ಗ್ರ್ಯಾಂಡ್ ಆಗಬೇಕು. ಈ ತರ ಸಿಂಪಲ್ ಆಗಾದ್ರೆ ಚೆನ್ನಾಗಿರಲ್ಲ ಕಣ್ರು. ಏನಂತೀರಾ? ಅದೇ ಮತ್ತೆ ನಮ್ ಬಾವ ಅಂದ್ರೆ ಕಮ್ಮಿನಾ? ಅದೇ ಮತ್ತೆ ನಮ್ ಏರಿಯಾದವ್ರನ್ನೆಲ್ಲ ಕರೆಸಿ ಧಾಮ್ ಧೂಮ್ ಅಂತ ಮದುವೆ ಮಾಡೋಣ. ಏನಂತೀರಾ?
ಈಗಂತೂ ನಮ್ಮ ಕಸ್ಟಮರ್ಸ್ ಕೂಡ ನಮ್ಮ ಫ್ಯಾಮಿಲಿ ಥರನೇ ಆಗ್ಬಿಟ್ಟಿದ್ದಾರೆ ಅಜ್ಜಿ. ಅವರನ್ನು ಕರಿಬೇಕು. ಬೇರೆಯವ್ರು ಹೇಗಾದರೂ ಇರಲಿ, ಈ ಬಾಲಂಗ್ ಏನಾಗಿದೆ? ಅವನು ಯಾಕೆ ಇಷ್ಟೊಂದು ಖುಷಿಯಾಗಿದ್ದಾನೆ? ಅವನಿಗೂ ರುಕ್ಕು ಮೇಲೆ ಲವ್ ಆಗಿದೆಯಾ? ಆಗಿಲ್ಲ ಅಂದ್ರೆ ಅವನು ಯಾಕೆ ಇದಕ್ಕೆಲ್ಲ ಒಪ್ಕೋತಾ ಇದ್ದ? ಒಟ್ಟಿನಲ್ಲಿ ಇವನಿಗೆ ನಾನು ಬೇಡ. ನಾನು ಇಲ್ಲೇ ಇದ್ರೂ ಅವ್ನು ನನ್ನನ್ನು ನೋಡ್ತಾನೆ ಇಲ್ಲ. ಈ ಮನೆಯವರು ನನ್ನನ್ನು ಮರ್ತು ಬಿಟ್ಟಿದ್ದಾರೆ. ಇವ್ರ ಸಂಭ್ರಮನೇ ಇವ್ರಿಗೆ. ಛೇ! ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಷ್ಟು ಸುಲಭಕ್ಕೆ ಎಲ್ಲ ಮತ್ತೆ ಎಷ್ಟೊಂದೆಲ್ಲ ಮುಂದುವರೆದಿದ್ಯಾ? ನಿನ್ನ ಇತಿಹಾಸ ನನ್ಗೆ ಮರ್ತ್ಬಿಟ್ಟಾಗ್ಸಿತಾ? ಸೀತಮ್ಮ, ಮನೆ ಬಂತು. ಸುಸ್ತಾಗ್ತಿದ್ಯಾ? ರೆಸ್ಟ್ ಮಾಡು, ಎಲ್ಲ ಸರಿ ಹೋಗುತ್ತೆ. ಬಿಡ, ನೀನು ಬೇಗ ಹೋಗಿ ಸೀತಮ್ಮಂಗೆ ಏನಾದ್ರು ಕುಡಿಯೋಕೆ ರೆಡಿ ಮಾಡಕ್ಕೆ ಹೇಳ್ತೀಯ ಅಜ್ಜಿಗೆ. ಅಷ್ಟರಲ್ಲಿ ನಾನು ಸೀತಮ್ಮನ ಮನೆ ಕರ್ಕೊಂಡ್ಬರ್ತೀನಿ. ಹುಷಾರು. Sita, now tell me what's bothering you? ನೀವು ಸುಮ್ಮನೆ ತಲೆ ಸುತ್ತ ಬಿದ್ರಿ ಅಂದರೆ ನಂಗೆ ನಂಬಕ್ಕಾಗ್ತಿಲ್ಲ. ನೀವೇನೋ ನನ್ನಿಂದ ಮುಚ್ಚಿಡ್ತಾ ಇದ್ದೀರಾ. ಅದೇನಂತ ಹೇಳಿ ಸೀತಾ. ಹಾಗೇನಿಲ್ಲ ರಾಮ್. ನೀವು ಯಾಕೋ ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾ ಇಲ್ಲ ಸೀತಾ. ಯು ಆರ್ ಹೈಡಿಂಗ್ ಸಮಥಿಂಗ್ ಫ್ರಮ್ ಮೀ. ಏನೇ ಇದು ಜೊತೆಗೆ ಫೇಸ್ ಮಾಡೋಣ. ಐ ಆಮ್ ಹಿಯರ್ ಟು ಹೆಲ್ಪ್ ಯು ಔಟ್. ಪ್ಲೀಸ್ ಟೆಲ್ ಮಿ ವಾಟ್ ಇಸ್ ಇಟ್. I'm sorry, okay? Who the hell is this? ಈ ಥರ ಯಾರು ಮೆಸೇಜ್ ಮಾಡ್ತಾರೆ? ಈ ನಂಬರ್ ಗೊತ್ತಾ ನಿಮಗೆ? ಗೊತ್ತಿಲ್ಲ ರಾಮ್. ಇದೇ ಫಸ್ಟ್ ಟೈಮ್ ಬರ್ತಿರೋದಾ ಅಥವಾ ಇದೇ ಥರ ಮುಂಚೆ ಯಾವಾಗಾದ್ರೂ ಮೆಸೇಜ್ ಮಾಡಿದಾರಾ? ಇದೇ ಫಸ್ಟ್ ಟೈಮ್. ಸೊ ಇದನ್ನ ನೀವು ನನ್ನಿಂದ ಮುಚ್ಚಿಡ್ಬೇಕು ಅಂತ ಇದ್ರಿ. ಸೀತಾ, ಒಂದು ಕೆಲಸ ಮಾಡಿ, ಈ ನಂಬರ್ ಕಾಲ್ ಮಾಡಿ. ಧೈರ್ಯ ಇದ್ರೆ ಎದುರುಗಡೆ ಬಂದು ಮಾತಾಡೋದಕ್ಕೆ ಹೇಳಿ. ರಾಮ್ ಬೇಡ. ಯಾಕೆ ಬೇಡ? ಈ ಥರ ಒಬ್ಬರನ್ನ ಹೆದರ್ಸೋದು ಕ್ರೈಮ್ ಸೀತಾ. ಇಟ್ ಕ್ಯಾನ್ ಬಿ ಎ ಪನಿಷಬಲ್ ಅಫೆನ್ಸ್. ನೀವು ಯಾವ ತಪ್ಪು ಮಾಡಲ್ಲ ಅಂತ ನಂಗೆ ಗೊತ್ತು. ಮತ್ತು ನಾವ್ಯಾಕೆ ಎದುರ್ಕೋಬೇಕು? ನಿಮ್ಮ ಲೈಫ್ ಬಗ್ಗೆ ಗೊತ್ತಿರೋರು ಯಾರೋ ನಮ್ಮನ್ನ ಎದುರ್ಸೋಕೆ ಟ್ರೈ ಮಾಡ್ತಾ ಇದ್ದಾರೆ ಅಂದರೆ ವಿ ಹ್ಯಾವ್ ಟು ಟೀಚ್ ದೆಮ್ ಎ ಲೆಸನ್. ನೀವೇನು ತಲೆ ಕೆಟ್ಕೋಬೇಡಿ, ನಾನು ನಿಮ್ಮ ಜೊತೆ ಇದ್ದೀನಿ. ರಾಮ್ ಕಾಲ್ ಮಾಡಿ ಏನೂ ಆಗೋದಿಲ್ಲ, ನಾನಿದ್ದೀನಿ. ತೋಳಿ, ಸ್ಪೀಕರ್ ಆನ್ ಮಾಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏಯ್ ಹೇಳೋ, ಎಲ್ಲ ನಿನ್ ಮಗ? ನಮ್ಗೇನಪ್ಪ ಗೊತ್ತು? ಮತ್ತೆ ನಿಮ್ಗೆ ಯಾರಿಗೂ ಹೇಳ್ದೆ ಈ ರಾತ್ರಿಲಿ ಶ್ರಾವಣಿನ ಕರ್ಕೊಂಡು ಇನ್ನೆಲ್ಗ ಹೋಗಿರ್ತಾನೆ. ನಿಮಗೆಲ್ಲ ಗೊತ್ತಿರುತ್ತೆ. ಇವಾಗ ಬಾಯ್ ಬಿಡ್ತೀರಾ ಇಲ್ವೋ? ಏನಿದು ಮಿನಿಸ್ಟರ್ ಸಾಹೇಬ್ರೆ, ಅದು ಈ ರಾತ್ರಿಲಿ ನಿಮ್ಮ ಮಗಳು ಯಾರೋ ಒಬ್ಬ ಡ್ರೈವರ್ ಜೊತೆ ಹೋಗ್ಬಿಟ್ಟು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಏನರ್ಥ? ಶ್ರಾವಣಿ ಸುಬ್ಬು ಜೊತೆ ಇದ್ದಾಳೆ ಅಂದರೆ ಸೇಫಾಗಿ ಮನೆಗೆ ಬರ್ತಾಳೆ ಅಂತ ಅರ್ಥ. ಅದು ಬಿಟ್ಟು ಏನೇ ಯೋಚನೆಗಳು ಬಂದರೂ ಅದು ಕೆಟ್ಟ ಮನಸ್ಸಿನಲ್ಲಿ ಹುಟ್ಟೋ ಕೆಟ್ಟ ಕಲ್ಪನೆಗಳಷ್ಟೇ. ಇದ್ರ ಬಗ್ಗೆ
ಇನ್ಯಾರು ಏನು ಮಾತಾಡಕ್ಕೆ ಹೋಗ್ಬೇಕು. ಈಗ ಮಕ್ಳು ಎಲ್ಲಿದ್ದಾರೋ, ಯಾವ ಕಷ್ಟದಲ್ಲಿ ಸಿಗಾಕೊಂಡು ಓದಾಡ್ತಿದ್ದಾರೋ. ಸುಬ್ಬು 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 ಮಿನಿಸ್ಟರ್ ಮನೆ ಮದುವೆ ನಿಲ್ಲಿಸ್ಬೇಕು ಅಂತ ನಾನಿದ್ರೆ ಮಿನಿಸ್ಟರ್ ಮಗಳೇ ಎದುರುಗಡೆ ಬಂದಿತ್ತೀಳಲ್ಲ. ಹೇ ಇಡಿಯಟ್ಸ್, ಪ್ರೀತಿ ಮಾಡ್ತಿದ್ದೀನಿ ಅಂತ ನಾಟಕ ಮಾಡಿ ಈಗ ಅವಳ ಜೊತೆ ಇರೋ ಫೋಟೋಸ್ನೆಲ್ಲ ಇಟ್ಕೊಂಡು ಅವಳು ಬ್ಲಾಕ್ ಮೇಲ್ ಮಾಡ್ತಿದ್ಯಾ? ನಾಚಿಕೆ ಆಗಲ್ವಾ ನಿನಗೆ? ನಾಚಿಕೆ ಆಗುತ್ತೆ, ಆದ್ರೆ ನಾಚ್ಕೊಳಕ್ಕೆ ಬರಲ್ವೇ? ನಾಳೆ ನಾನೇ ಮದುವೆ ಮನೆಗೆ ಬಂದು ಈ ಫೋಟೋಸ್ನ ತಗೊಂಡು ನಿಮ್ಮ ಡ್ಯಾಡಿ ಮುಂದೆ ಇಟ್ರೆ ಅದು ನಿಜನ ಸುಳ್ಳ ಅಂತ ನಂಬೋ ತಾಳ್ಮೆ ಕೂಡ ನಿಮ್ಮ ಡ್ಯಾಡಿಗೆ ಇರೋದಿಲ್ಲ. ಮರ್ಯಾದೆ ಗಂಜಿ ಮೋಕ್ಷನ ನನಗೆ ಕೊಟ್ಟು ಮದುವೆ ಮಾಡ್ತಾರೆ. ಆಮೇಲೆ ನಾನು ಮಿನಿಸ್ಟರ್ ಮನೆ ಅಳಿಯ ಆಗ್ತೀನಿ, ನಿಮ್ಮ ಆಸ್ತಿಗೆ ಪಾಲ್ದಾರ. ಅದಕ್ಕೆ ತಾನೆ ಅವಳಿಂದ ಸುತ್ತಿ 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 ಇಷ್ಟೆಲ್ಲ ಮಾಡಿದ್ದು. ಏ ದುಡ್ಡು ಬೇಕು ಅಂದ್ರೆ ಹೋಗಿ ದುಡ್ದು ತಿನ್ನು. ದುಡಿಯೋ ಶಕ್ತಿ ಇಲ್ಲ ಅಂದ್ರೆ ಹೋಗಿ ಭಿಕ್ಷೆ ಬೇಡ. ಅದನ್ನ ಬಿಟ್ಬಿಟ್ಟು ಒಂದ್ ಹೆಣ್ಣಿನ ಜೀವನನ ಹಾಳು ಮಾಡ್ತಿದ್ರಲ್ಲ ನೀವೆಲ್ಲ ಗಂಡಸ್ರ? ಗಂಡಸ್ತನ ಬಗ್ಗೆ ಮಾತಾಡ್ತಿದ್ಯಾ? ಏನ್ರ ಸುಮ್ಮನೆ ನಿಂತ್ಕೊಂಡಿದ್ದೀರಾ? ಒಂಟಿ ಹುಡುಗಿ ಮುದ್ದಾಗಿ ಮಾತಾಡ್ತಿದೆ ಅಂತ ಸುಮ್ಮನೆ ಇದ್ರೆ ನಮ್ಮ ಗಂಡಸ್ತನ ಬಗ್ಗೆ ಮಾತಾಡೋಷ್ಟು ಧೈರ್ಯನಾ ನಾವ್ ಏನು ಅಂತ ಇವಾಗ ತೋರಿಸ್ತೀವಿ. ತೋರಿಸ್ಲಾ? ಏನ್ರ ನಿಂತ್ಕೊಂಡು ನೋಡ್ತಿದ್ದೀರಾ? ತೋರಿಸ್ರೋ ಗಂಡಸ್ತನನ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಇವ್ರಿಗೆ ನಿಜವಾಗ್ಲೂ ಎಲ್ಲ ನೆನಪಾಗ್ತಿದ್ಯಾ? ಅವತ್ತಿನ ದಿನ ಆಗಿದ್ದು ಅಷ್ಟು ಕರೆಕ್ಟಾಗಿ ಹೇಳ್ಬಿಟ್ರು, ತಕ್ಷಣ ಹಾಗೆ ಮರ್ತ್ಬಿಟ್ರು. ಅಕಸ್ಮಾತ್ ಅದನ್ನ ಮರೀದೇ ಇದ್ದಿದ್ರೆ ನನ್ನ ಗತಿ ಏನಾಗಿರ್ತಿತ್ತು? ಯಾವುದೇ ಕಾರಣಕ್ಕೂ ಅವ್ರಿಗೆ ಯಾವುದೂ ನೆನಪಾಗಬಾರ್ದು. ಅವರನ್ನ ಡೈವರ್ಟ್ ಮಾಡಬೇಕು. ಅವ್ರಿಗೆ ಜಾಸ್ತಿ ಮಾತಾಡೋಕ್ಕೆ ಬಿಡಬಾರ್ದು ನಾನು. ರೀ, ಈ ಸತಿ ನಿಧಿಗೆ ಮಾರ್ಕ್ಸ್ ಕಡಿಮೆ ಬಂದಿದೆ. ಅವಳ ಕಡೆ ಸ್ವಲ್ಪ ಗಮನ ಕೊಡಬೇಕು. ಮದುವೆ ಮಾಡ್ಬಿಡೋಣ. ಅವಳು ಕಾಂಪಿಟೇಟಿವ್ ಎಕ್ಸಾಮ್ ಬರಿಬೇಕು ಅಂತ ಕನ್ಸ್ಕೊಂಡಿದ್ದು ನೀವೇ ಅಲ್ವಾ? ಇವಾಗ ಮದುವೆ ಅಂತಿದ್ದೀರಾ? ಮದುವೆ ಆದ್ರೆ ಎಕ್ಸಾಮ್ ತಗೊಳಕ್ಕಾಗಲ್ವಾ? ಅವಳಿಗೆ ಈಗಲೇ ಮದುವೆ ಎಲ್ಲ ಇಷ್ಟ ಇಲ್ಲ. ನೀನು ಅವಳನ್ನು ಕೇಳಿದ್ಯಾ? ಅವಳ ಬಗ್ಗೆ ನನಗೆ ಗೊತ್ತು. ಒಂದು ನಿಮಿಷ ಇರು. ನಿಧಿ, ನಿಧಿಮಾ. ಏನ್ ಡ್ಯಾಡ್? ನಿನಗೆ ಮದುವೆ ಮಾಡಬೇಕು ಅಂತಿದ್ದೀವಿ, ಏನಂತೀಯ? ವಾಟ್? ನನಗ? ಡ್ಯಾಡ್, ಇನ್ನೂ ನಮ್ಮ ಲೆಕ್ಚರರ್ಸ್ಗೆ ಮದುವೆ ಆಗಿಲ್ಲ. ಮದುವೆ ಅನ್ಕೊಂಡ್ ಕೂಡಲೇ ಆಗ್ಬಿಡುತ್ತಾ? ಈಗಲಿಂದ ಯೋಚಿಸೋಕೆ ಶುರು ಮಾಡಿದ್ರೆ 2-3 ವರ್ಷ ಆಗುತ್ತೆ. ಹಾಗಾದ್ರೆ ನಿಮ್ಮ ಇಷ್ಟ ಡ್ಯಾಡ್. ಸೊ ನಿನಗೆ ಎಂಥ ಹುಡುಗ ಬೇಕು? ನನಗೆ ಸೇಮ್ ಇದೇ ತರ ಫ್ಯಾಮಿಲಿ ಬೇಕು. ಮನೆ ತುಂಬಾ ಜನ ಇರಬೇಕು. ಬೇರೆ ಏನು ಗೊತ್ತಿಲ್ಲ ಡ್ಯಾಡ್, ನಾ ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಸರಿ, ಪರವಾಗಿಲ್ಲ. ಇನ್ನೊಂದು ದಿನ ಯಾವಾಗಲಾದ್ರೂ ಯೋಚನೆ ಮಾಡ. ನೋಡಿದ್ಯಾ ನನ್ನ ಮಗಳು ಎಷ್ಟು ಗ್ರೇಟ್ ಅಂತ? ಈಗಿನ ಕಾಲದಲ್ಲೂ ತುಂಬಿದ ಕುಟುಂಬ ಬೇಕು ಅಂತಾಳೆ. ಗ್ರೇಟ್ ಅಲ್ವಾ? ಅವಳು ನನ್ನ ಮಗಳಲ್ವಾ? ನನ್ನ ಬುದ್ಧಿನೇ. ನಿನ್ನ ಬುದ್ಧಿ ಎಲ್ಲಿದೆ ಅವಳಿಗೆ? ಇಡೀ ಮನೆ ನಾನು ಒಬ್ಬಳೇ ಇರಬೇಕು ಅಂದವಳಲ್ವಾ ನೀನು? ಅಣ್ಣ ಅದಕ್ಕೆನ ಕೊಂದುಬಿಟ್ರೆ ಇಡೀ ಮನೆಗೆ ನಾನು, ನನ್ನ ಗಂಡ, ನನ್ನ ಮಗು ಅಷ್ಟೇ ಸಾಕು ಅಂದವಳಲ್ವ ನೀನು?
ರೀ ಯಾಕ್ರಿ ಏನೇನೋ ಮಾತಾಡ್ತಿದ್ದೀರಾ? ಏನಾಯ್ತು ನಿಮಗೆ? ರೀ ನಮ್ಮ ಮಗಳು ನಿಧಿ ಬಗ್ಗೆ ಮಾತಾಡ್ತಿದ್ವಿ, ನೀವು ನೋಡಿದ್ರೆ ಬೇರೆ ಏನೇನೋ ಮಾತಾಡ್ತಿದ್ದೀರಲ್ಲ. ಏನಂತ? ನಾನು ಏನಂದೆ ಶಬರಿ? ನಾನು ಮತ್ತೆ ಏನೋ ಅಂದೆ ಅನ್ಸುತ್ತೆ. ಏನು ನೆನಪಾಗ್ತಲ್ಲ. ಅದೇ ನಮ್ಮ ನಿಧಿ ಮದುವೆ. ಹಾ ಹೌದೌದು, ನನ್ನ ಮಗಳಿಗೆ ಮದುವೆ ಮಾಡಬೇಕು. ಇವ್ರಿಗೆಲ್ಲ ನೆನಪಾಗ್ತಿದ್ಯಾ? ಆದರೂ ಬೇಕು ಅಂತ ನಾಟಕ ಮಾಡ್ತಿದಾರ? ಅಥವಾ ಹಳೆಯ ನೆನಪು ಬಂದು ಹೋಗ್ತಿದ್ಯಾ? ನನ್ನ ಮುಂದೆ ಮಾತಾಡಿದ್ದಕ್ಕೇನೋ ಸರಿ, ಅಕಸ್ಮಾತ್ ಎಲ್ರ ಮುಂದೆ ಆಡ್ಬಿಟ್ರೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಹೇಳಪ್ಪ ಅವಿ. ಏನಿಲ್ಲ, ಅದು ರಿಪೋರ್ಟ್ ವಿಷಯ ಪೂರ್ಣಿಗೆ ಹೇಳಬೇಡಿ. ನೀನು ಆ ರಿಪೋರ್ಟನ್ನು ಮುಚ್ಚಿಟ್ಟಾಗಲೇ ಗೊತ್ತಾಯ್ತು ಅವಿ, ಅದನ್ನು ಯಾರಿಗೂ ಹೇಳಬಾರ್ದು ಅಂತ. ಆ ರಿಪೋರ್ಟಲ್ಲಿ ಏನಿದೆ? ಅದು ಪೂರ್ಣಿಗೆ ಇನ್ಯಾವತ್ತೂ ಮಕ್ಕಳಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಡಾಕ್ಟ್ರು. ಏನು ಹೇಳ್ತಾ ಇದೆಯಪ್ಪ? ಅದು ಹೇಗೆ ಸಾಧ್ಯ? ಹೌದು, ಅವಳ ಗರ್ಭಕೋಶ ವೀಕ್ ಆಗಿದೆ, ಮಕ್ಕಳಾಗೋ ಸಾಧ್ಯತೆ ಇಲ್ಲ. ಅಕಸ್ಮಾತ್ ಪ್ರೆಗ್ನೆಂಟ್ ಆದರೂ ಅದು ಅಬಾರ್ಷನ್ ಆಗತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಅಯ್ಯೋ ದೇವ್ರೆ, ನಮ್ಮ ಪೂರ್ಣಿಗೆ ಯಾಕೆ ಹೀಗಾಗ್ತಾ ಇದೆ? ಪಾಪದ ಹುಡುಗಿ ಅದು. ನೀನು ಇನ್ನೊಬ್ರು ಡಾಕ್ಟರ್ ಹತ್ರ ತೋರಿಸ್ಬೇಕಿತ್ತು. ನನ್ನ ಫ್ರೆಂಡ್ ಡಾಕ್ಟ್ರಿಗೂ ಅದೇ ರಿಪೋರ್ಟ್ ಕಳಿಸ್ದೆ, ಅವರು ಅದೇ ಹೇಳಿದ್ರು. ಏನು ಅಮ್ಮ ಮಗ ಮಾತಾಡ್ತಿದ್ದೀರಾ? ಏನು ವಿಷಯ? ನಿನ್ನ ವಿಷಯನೇ ಪೂರ್ಣಿ. ಪೂರ್ಣಿಗೆ ಪಾಪ ಹುಟ್ಟಿದ್ರೆ ಬಾಣಂತನ ನೀವೇ ಮಾಡಬೇಕು ಅಂತ ನಿಮ್ಮ ಯಜಮಾನ್ರು ಹೇಳ್ತಿದ್ರು. ಹೌದು, ನನ್ನ ಬಾಣಂತನನ ಅಮ್ಮನೇ ಮಾಡಬೇಕು. ಅಮ್ಮನಿಗೆ ನನ್ನ ಮಗಳಲ್ವಾ. ನನ್ನ ಅಪ್ಪ ಅಮ್ಮ ಅಂತೂ ನನ್ನನ್ನು ಬಿಸಾಡಿ ಹೋದ್ರು. ಆದರೆ ದೇವ್ರ ಕರುಣೆ ಅನ್ನೋದಿರುತ್ತಲ್ವಾ, ಅದಕ್ಕೆ ನನ್ನ ಹೊಟ್ಟೆಲಿ ಒಂದು ಮಗುನ ಕೊಟ್ಟು ನನ್ನನ್ನು ಜೋಪಾನ ಮಾಡೋದಕ್ಕೆ ಈ ಅಮ್ಮನ ಕೊಟ್ಟರು. ನಾನೆಂತ ಲಕ್ಕಿ ಅಲ್ವಾ? ಹೌದಮ್ಮ, ನೀನು ತುಂಬ ಅದೃಷ್ಟವಂತೆ. ನೀನು ಕಳ್ಕೊಂಡಿದ್ದೆಲ್ಲ ಸಿಗ್ಲಿ, ನೀನು ಅನ್ಕೊಂಡಿದ್ದೆಲ್ಲ ಆಗಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.